Hello, hi, ಎಲ್ರಿಗೂ ನಮಸ್ಕಾರ. This is Deepu Venugopal. Welcome to my channel, Deepu's Kannada Vlog. ಇಷ್ಟೊತ್ತಿಗೆ ಎಲ್ಲಿ ಹೋಗ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ಹೂವು ತೊಗೊಂಡು ಬರೋಕ್ಕೆ. ನಮ್ಮ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಸೊ ಆ ಪೂಜೆಗೋಸ್ಕರ ಏನೇನು ಐಟಮ್ಸ್ ಬೇಕೆಲ್ಲ ತೊಗೊಂಡು ಬರೋಕ್ಕೆ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಟೈಮ್ ಎಷ್ಟು ಗೊತ್ತಾ? ಬೆಳಗಿನ ಜಾವ 5:30. ಆ್ಯಕ್ಚುಲಿ 5 ಗಂಟೆಗೆ ಎದ್ದಿದ್ದು, ಸ್ವಲ್ಪ ಲೇಟ್ ಆಗೋಯ್ತು ರೆಡಿ ಆಗೋಷ್ಟರಲ್ಲಿ. ಸೊ ಈಗ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ. ಫುಲ್ ಬ್ಲಾಗ್ ಇರುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆದು ಫುಲ್ ಬ್ಲಾಗ್ ಇರುತ್ತೆ. ಸತ್ಯನಾರಾಯಣ ಸ್ವಾಮಿ ಪೂಜೆದು ಎಲ್ಲರೂ ನೋಡಿ ಅಲ್ಲಿಂದನೇ ನಮ್ಮನ್ನು ಆರೈಸಿ. ನಾನು ಮತ್ತೆ ನನ್ನ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ತುಂಬ ಡಿಸ್ಟರ್ಬೆನ್ಸ್ ಇದೆ, ಗಾಡಿಗಳು ಸೌಂಡ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಎಷ್ಟು ಸರ್ ಹಾರ ಇದು? 1200? ಅಲ್ಲ ಅಂದವ್ರು ಯಾರಣ್ಣ? ನಮ್ಗೊಂದು 5 ಬೇಕು. ಏನು ಮಾಡ್ಕೊಡ್ತೀರಾ ಹೇಳಿ? ಎಷ್ಟಕ್ಕ? ಎಷ್ಟು? ಆಗಲ್ಲ ನನ್ನ ಕೈಲಿ, ನನಗೆ ಅದನ್ನು ಗೊತ್ತ ಗೊತ್ತೈತೆ. ಈಗ ತಾನೇ ಫ್ರೆಶ್ ಆಗಿ ಬಂದಿರೋ ಹೂವು. ಸಪ್ರೇಟ್ ತಗೊಳ್ಳೋಣ, ಪರವಾಗಿಲ್ಲ. ಅಲ್ಲ ಈಗ ನಾವು ಇದು ಕೋಸ್ತೀವಲ್ಲ, ಇದು ತರಕಾರಿ ಗೈಸ್. ಮುಂದೆ ಇರೋದು ಫ್ಲವರ್. ಎಷ್ಟು ಕಷ್ಟಪಟ್ಟು ಬಾರ್ಗೇನ್ ಮಾಡಿ ತಗೊಂಡು ಬಂದಿದ್ದೀವಿ ಗೊತ್ತಾ? ಬಾಗಿಲೆಲ್ಲ ಹಾರ ಕೊಡ್ತಾ ಇದೀನಿ. ನಮ್ಮ ಅಕ್ಕ ಹಾರ ಕಟ್ತಾ ಇದ್ದಾರೆ. ರೋಸ್ ಹಾರನಾ? ಇದೇ ಫೋಟೋಗ ಹಿಂದಗಡೆ ಜಾಯಿನ್ ಮಾಡಿದ ನೋಡಿ. ಇದು ನೆಕ್ಸ್ಟ್ ಚೆನ್ನಾಗಿ ಬಂದಿದೆ ಅಲ್ಲ ನೋಡಿ ಗೈಸ್. ನಾನೇ ಕಟ್ಟಿರೋದು, ಹಿಂಗೆ ಹೊಡೆದಿರೋದು. ಸೂಪರ್ ಆಗಿದೆಯಲ್ಲ, ಚೆನ್ನಾಗಿದೆಯಾ?
ಸೊ ಈ ದಿಂಡು ನಾವು ಮುಡ್ಕೊಳ್ಳೋಕ್ಕಂತ ಹೊಡೆದಿರೋದು. ಸೊ ನೈಟ್ ಎಲ್ಲ ಕೆಲಸ ಮುಗಿಸಿ ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ವಿ. ಬೇಗ ಅಂತಂದರೆ ಎಷ್ಟೊತ್ತಿಗೆ ಇರ್ಬೋದು ಗೆಸ್ ಮಾಡಿ. 4 ಗಂಟೆಗೆ ಎದ್ದಿದ್ದೀವಿ ಗೈಸ್. 4 ಗಂಟೆಗೆ ಎದ್ದು ಬಾಗಿಲ ತೊಳೆದು ನಮ್ಮ ಅಕ್ಕ ರಂಗೋಲಿ ಹಾಕ್ಕೊಡ್ತೀನಿ ಅಂದರೆ ಸೊ ನಮ್ಮ ಅಕ್ಕ ರಂಗೋಲಿ ಹಾಕಿದ್ರು. ನಾನು ಪಟ ಅಂತ ಬಂದು ಸ್ನಾನ ಮಾಡಿಕೊಂಡು ಆಮೇಲೆ ದೇವ್ರಿಗೆ ಪ್ರಸಾದ ಮಾಡ್ತಾಯಿದ್ದೀನಿ. ಸಜ್ಜಿಗೆ ನಾನೇ ಮಾಡಿದ್ದು, ಮನೆಯಲ್ಲೇ ಮಾಡಿದ್ದು. ಸೊ ನಮ್ಮ ಅಕ್ಕಂದರು ನನ್ನ ತಂಗಿ ಎಲ್ಲ ಸೇರಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದಾರೆ. ನಾವೇ ಮನೇಲಿ ಅಡುಗೆ ಮಾಡ್ಕೊಂಡಿದ್ದು ಸಿಂಪಲ್ಲಾಗಿ. ಸೊ ಹಂಗೆ ಸಜ್ಜಿಗೆ ಮಾತ್ರ ಟೇಸ್ಟ್ ಸೂಪರಾಗಿತ್ತು. ಅಷ್ಟು ಖಾಲಿ ಆಯಿತು. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ತುಪ್ಪ ಎಲ್ಲ ಜೋರಾಗಿ ಬಿದ್ದಿತ್ತಲ್ಲ, ಸೊ ಹಾಗಾಗಿ ಟೇಸ್ಟ್ ಸಖತ್ತಾಗಿತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾನೀಗ ನಮ್ಮ ನೇಬರ್ಸ್ನ ಕರೆಯೋಕೆ ಹೋಗ್ತಾಯಿದ್ದೀನಿ, ಅಕ್ಕಪಕ್ಕ ಮನೆಯವ್ರನ್ನ ಪೂಜೆಗೆ. ಇಲ್ಲಿ ನನ್ನ ತಂಗಿ ಯಾರ ಜೊತೆ ನಾವು ಫುಲ್ಲು ಡೀಪ್ ಡಿಸ್ಕಷನಲ್ಲಿದ್ದಾಳೆ. My husband. Oh really? Okay. ಸೊ ನಾನು ಹೋಗಿ ಎಲ್ಲರೂ ಕರೆದು ಬರ್ತೀನಿ ಪೂಜೆಗೆ ಬನ್ನಿ ಅಂತ. ಆಮೇಲೆ ಬಂದು ಮಿಕ್ಕಿದ ಕೆಲಸಗಳನ್ನೆಲ್ಲ ನೋಡೋಣ. ಹೆಣ್ಣಿಗೆ ಸೀರೆ ಯಾಕೆ ಅಂದ, ಅಂದ ಚಂದ, ಅವಳ ಅಂದ ಒಳಗೆ ಅಡಗಿರೋದ್ರಿಂದ. ಸೀರೆಯಲ್ಲಿ ಹೆಣ್ಣು ಬೆಣ್ಣೆ, ಬೆಣ್ಣೆಯಂತೆ. ನಾನೇ ಸಿಂಪಲ್ಲಾಗಿ ರೆಡಿ ಆಗಿರೋದು ಗೈಸ್. ಚೆನ್ನಾಗಿ ರೆಡಿ ಆಗಿದ್ದೀನಾ ಕಮೆಂಟ್ ಮಾಡಿ, ಹಿಂಗೆ ರೆಡಿ ಆಗಿದ್ದೀನಿ, ಹಿಂಗೆ ಕಾಣ್ತಿದ್ದೀನಿ ಅಂತ. ಸೊ ನಾವು ಎಲ್ಲ ರೆಡಿ ಆಗೋಷ್ಟರಲ್ಲಿ ಐನೋರು ಬಂದರು. ಅವ್ರಿಗೆ ಸೀರೆ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತಿದ್ರು. ಸೊ ಎಲ್ಲ ಐಟಮ್ಸ್ ಎತ್ತು ಕೊಟ್ಬಿಟ್ಟು ಅವ್ರು ರೆಡಿ ಮಾಡ್ಕೋಬೇಕಿತ್ತಲ್ಲ ಡೆಕೋರೇಷನ್ ಮಾಡ್ಕೊಳ್ಳೋದಕ್ಕೆ. ಸೊ ಅದಕ್ಕೆ ಈ ಕಡೆ ರೈಟ್ ಸೈಡಲ್ಲಿ ಎಲ್ಲ ಐಟಮ್ಸು ತೊಗೊಂಬಂದಲ್ಲಿ ಇಟ್ಬಿಟ್ಟಿದ್ದೀವಿ. ಅವ್ರು ಕೇಳಿದ್ನ ಪಟ್ ಅಂತ ನಮ್ಮಮ್ಮ ಎತ್ತಿ ಕೊಡ್ತಿದ್ರು. ಸೊ ಹಾಗೆ ಸೊ ಚೆನ್ನಾಗಿ ಸೀರೆ ಉಡಿಸಿದ್ರು. ಟೈಮ್ ಕರೆಕ್ಟಾಗಿ ಪೂಜೆಗೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ತುಂಬ ಚೆನ್ನಾಗಾಯಿತು. ಹೆಂಗಾಯಿತು ಅಂತ ನೀವೇ ನೋಡಿ. ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಲ್ವಾ? हरे वृत्तिद्वयालोका देवी तन्विष्णुनादृते कुंजदारिणां देवी पवित्रेभ्यो नमस्ते अस्तु रुद्ररूपेभ्यः दाशे कुलदेवता दೊಡ್ಡವೀರೇಶ್ವರ स्वामिभ्यो नमः. चक्रेतनंदके श्रीमन्नारायण विष्णुर्वासुदेवा विरक्षको श्री सत्यलक्ष्मी सत्यनारायण सुमतभ्यो नमो नमः. दೊಡ್ಡವೀರೇಶ್ವರ स्वामिभ्यो नमो नमः. पूर्णानुग्रह फलप्राप्तिरस्तु. ಅಕ್ಷತೆ ಎತ್ಕೊಳ್ಳಿ, ಮಹಾಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾವು ಮಾಡ್ತಾ ಇರುವಂತ ಕೆಲಸದಲ್ಲಿ ಯಾವುದೇ ಒಂದು ವಿಘ್ನಗಳು ಒಂದಲ್ಲಿರಲಪ್ಪ ಅಂತೇಳಿ ಮಹಾಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ओम गणानां वागणपतिं वामहे कविं कवीनामुपाष्टवस्तं ज्येष्ठराजं ब्रह्मणस्पदां आरक्षन्मन्नाथवेक्षीसादं एकदन्ताज्महे उग्रतुण्डाय धीमहि तन्नो दन्तिः प्रचोदयात्. एकदन्तं सर्पकर्णं गजवक्त्रं देवदं पाशाङ्कुशं देवं ध्याये. स्वाम्यां पूजयामि ध्यायामि ध्यानतप्यामि आवाहयामि रत्नया सिंहासनं तप्यामि हस्तयोः धीमन्तं तप्यामि पादालं मध्यमं तप्यामि मुखारञ्जोः आत्मनं तप्यामि आत्मनन्दे शुद्धोदकः स्नानं तप्यामि शुद्धोदकस्नानानन्तरं तप्यामि अलङ्कनार्थे हरिद्रावणा कुम्भचूर्णां तप्यामि.
ओम शुक्रमसिद्धोतिरसिद्धे जोसे देवो वा सवितोत्पुनः त्वच्चित्रेण पवित्रेण वसो सूर्यसंस्कृते आज्येन स्तुतिर्धर्मम् ऋषिकेशाय उत्तराय मदामोदाय संप्रदाय वदेवाय प्रजुनाय धर्मोत्तमाय पावैदाय मनाजमाय मजनाय मजनाय उपेन्द्राय मरे मा श्री कृष्णाय नमो नमः श्री सत्यलक्ष्मी सत्यनारायण सत्यदेव नमो नमः आवरण पूजा देवे पूजाते हैं ओम नारायणाय महानारायण मच्चाय मालिवंति शून्याय विट्टवे मारे मारुति कुमारकाय दामोदराय मध्यश्री सत्यलक्ष्मी सत्यनारायण सत्यदेव नमः प्रथमा पूजा करते हैं द्वितीय ताभ्यां नमः ಶ್ರೀ ಸತ್ಯನಾರಾಯಣ ಸ್ವಾಮಿಗೆ ಆ ರಾಜನ ಮೇಲೆ ಅತಿವರದ ಕ್ರೋಧ ಉಂಟು ಮಾಡಿತು. ಅದರ ಪರಿಣಾಮದಿಂದ ಆ ರಾಜನು ತನ್ನ ರಾಜ್ಯ ಮಕ್ಕಳು ದನ ದಾನೆಲ್ಲ ಕಳೆದುಕೊಂಡು ದುರ್ಗತಿಯನ್ನು ಹೊಂದಿದನು. ಆಗ ರಾಜನ ಇದಕ್ಕೆಲ್ಲ ತಾನು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದ ತಿರಸ್ಕಾರ ಮಾಡಿದ್ದೇ ಕಾರಣ ಎಂದು ತಿಳಿದುಕೊಂಡು ಎಲ್ಲಿ ಪ್ರಸಾದ ತಿರಸ್ಕಾರ ಮಾಡಿದ್ರು ಅಲ್ಲಿಯೇ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿಕೊಂಡು ಆ ಅರಣ್ಯಕ್ಕೆ ಬಂದು ಆ ಗೋಪಾಲ ಆಚಮನ ಆಗುತ್ಯಾಮಿ ಅದು ಅಂದ್ರೆ ಪಂಚಮೋಧ್ಯಾಯ ಪೂಜಾ ತಪ್ಪಿಯಾಮಿ ನಮಸ್ಕರೋಮಿ ಜೈ ಇಂದಿರಾ ರಮಣ ಗೋವಿಂದ. ಎಲ್ಲರೂ ಎದ್ದಿಟ್ಕೊಳ್ಳಿ, ನೀವು ಎದ್ದಿಟ್ಕೊಳ್ಳಿ. ಒಂದೇ ಒಂದು ಹಾಕಿ ಎಲ್ಲರೂ. ಶ್ರೀ ಸತ್ಯನಾರಾಯಣ ಪನ್ನಗ ಶಯನ ಪಾವನ ಚರಣ ಪನ್ನಗ ಶಯನ ಪಾವನ ಚರಣ ನಂಬಿದೆ ನಿನ್ನ ಕಾಪಾಡು ಶ್ರೀ ಸತ್ಯನಾರಾಯಣ. ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀ ನಾರಾಯಣ ನಮಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಡೆನು ಧನ ಕನಕ ಬೇಕೆಂದು ನಾ ಕೇಳೆನು. ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ. ಶ್ರೀ ಸತ್ಯಲಕ್ಷ್ಮೀ ಶ್ರೀ ಸತ್ಯನಾರಾಯಣ ಸ್ವಾಹ ಪೂರ್ಣಾನುಗ್ರಹ ಫಲಪ್ರಾಪ್ತಿರಸ್ತು. ಅಲ್ಲಿ ಇಟ್ಟುಬಿಟ್ಟು ದೇವರಿಗೆ ನಮಸ್ಕಾರ ಮಾಡ್ಕೊಂಡು ಅವತ್ತಿನ ದಿನನೇ ರಾಖಿ ಹಬ್ಬ ಆಗಿರೋದ್ರಿಂದ ನಮ್ಮ ಅತ್ತಿಗೆ ರಾಖಿ ಕಟ್ತಾ ಇದ್ದಾರೆ ನನ್ನ ಹಸ್ಬೆಂಡ್ಗೆ. ಸೊ ನಾವು ನಮ್ಮ ಅಣ್ಣಂದ್ರಿಗೆ ವೆಯ್ಟಿಂಗ್ ಮಾಡ್ತಾ ಇದ್ವಿ. ಅದೇನೋ ಟೈಮ್ ಸರಿ ಇರಲಿಲ್ವಂತಲ್ಲ,
12:30 ಮೇಲೆ ಕಟ್ಟಬೇಕಿತ್ತು ಅಂತ. ಸೊ ನಮ್ಮ ಅಣ್ಣಂದ್ರೆಲ್ಲ ಹೊರಗಡೆ ಹೋಗ್ಬಿಟ್ಟಿದ್ರು, ಯಾರು ಇರಲಿಲ್ಲ. ಸೊ ನಾವು ಲೇಟಾಗಿ ಕಟ್ಟಿದ್ದು. ನೋಡಿ ಜಾಮೂನು ಹಿಂದೆ ದಿನ ನೈಟ್ ಮಾಡಿದ್ದು, ಸಂಡೇ ನೈಟ್ ಮಾಡಿದೆ. ಯಾವಾಗಲೂ ಜಾಮೂನೇ ಮಾಡ್ತೀನಿ, ನಮ್ಮ ಅಣ್ಣಂದ್ರಿಗೆ ತುಂಬಾ ಇಷ್ಟ. ಸೊ ನಮ್ಮಲ್ಲಿ ಯಾರದೇ ಬರ್ಡೇ ಆದರೂ ಜಾಮೂನು, ಏನೇ ಫಂಕ್ಷನ್ ಆದರೂ ಜಾಮೂನು, ರಾಖಿ ಹಬ್ಬಕ್ಕೂ ಜಾಮೂನು, ಅವ್ರಿಗೆ ಅದೇ ಇಷ್ಟ ಆಗುತ್ತೆ ಜಾಮೂನೇ. ಸೊ ಹಾಗಾಗಿ ಜಾಮೂನು ಮಾಡ್ತಾನೆ ಇರ್ತೀವಿ. ಸೊ ಅವ್ರಿಗೋಸ್ಕರ ಜಾಮೂನು ಮಾಡಿದ್ದೆ. ಜಾಮೂನಂತೂ ಸೂಪರಾಗಿ ಬಂದಿತ್ತು, ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಸೊ ನಮ್ಮ ಗಾನ್ಯನು ಧೀರಜ್ಗೆ ರಾಖಿ ಕಟ್ತಾಯಿದ್ಲು. ಧೀರಜ್ ನನ್ನ ಮಗ, ಇವಳು ನನ್ನ ಮಗಳು, ಇವಳು ತಂಗಿ ಮಗಳು, ಅವನ ಅಕ್ಕ ಮಗ. ಸೊ ಹಾಗಾಗಿ ರಾಖಿ ಕಟ್ತಾಯಿದ್ಲು. ಅವಳಿಗೂ ತುಂಬ ಖುಷಿ, ಧೀರಜ್ಗೂ ತುಂಬ ಖುಷಿ ಆಯಿತು ಅವಳು ಕಟ್ಟಿದ್ದು. ನೋಡಿ ಸ್ಮೈಲ್ ನೋಡಿ ಇಬ್ಬರದು ಏನು ಸಕ್ಕತ್ತಾಗಿದೆ. ನಮ್ಮ ಗಾನ್ಯ ಕಾಲಿಗೆ ಎಷ್ಟು ಚೆನ್ನಾಗಿ ನಮಸ್ಕಾರ ಹಾಕಿದ್ಲು ಗೊತ್ತಾ, ತುಂಬಾ ಚೆನ್ನಾಗಿ ನಮಸ್ಕಾರ ಮಾಡಿದ್ಲು. ನಮಗೂ ಗೊತ್ತಿರಲಿಲ್ಲ ಅವಳು ಅಷ್ಟು ಚೆನ್ನಾಗಿ ರಾಖಿ ಕಟ್ಟಿ ನಮಸ್ಕಾರ ಆಶೀರ್ವಾದ ತೊಗೋತಾಳೆ ಅಣ್ಣಂದ್ರ ಕಡೆ ಅಂತ. ಸಖತ್ತಾಗಿ ಮಾಡಿದ್ಲು, ಖುಷಿ ಆಯಿತು. ಇದು ಗಾನೆಯವ್ರ ಅಣ್ಣಿ. ಆ್ಯಕ್ಚುಲಿ ಅಕ್ಷಯ್ನ ಅವಳ ಅಣ್ಣಿ ಅಂತಲೇ ಕರೆಯೋದು. ನಮ್ಮ ಅರುಣಕ್ಕ ಮಗ. ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ನೋಡಿರ್ತೀರ, ಇತ್ತೀಚೆಗೆ ಕಾಣಿಸ್ತಿರ್ಲಿಲ್ಲ ಅಷ್ಟೇ. ಸೊ ಅವಳು ಕಟ್ತಿದ್ಲು. ಎಷ್ಟು ದೊಡ್ಡ ಅಣ್ಣಂಗೆ ಎಷ್ಟು ಚಿಕ್ಕ ತಂಗಿನಪ್ಪ, ನಾವು ಅದನ್ನೇ ರೇಗಿಸ್ತಾ ಇದ್ವಿ, ಎಲ್ಲ ನಗೀತಾಯಿದ್ರು. ಸೊ ಅವಳು ಅವನಿಗೆ ರಾಖಿ ಕಟ್ಟಿದ್ಲು, ಅವನು ತುಂಬ ಖುಷಿ ಪಟ್ಟ. ಸೊ ಈಗ ಬಂತು ನಮ್ಮ ಸರ್ದಿ. ನಮ್ಮ ಅಣ್ಣಂದ್ರು ಬಂದರು, ಸೊ ನಾವು ಅವ್ರಿಗೆ ರಾಖಿ ಕಟ್ತಾಯಿದ್ವಿ. ಇದು ಹರೀಶ, ಇನ್ನೊಂದು ಅಣ್ಣ ಅಶೋಕಣ್ಣ, ಇನ್ನೊಂದು ಅಣ್ಣ ನಾಗರಾಜಣ್ಣ ಬಂದಿರಲಿಲ್ಲ, ಅವ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು. ಸೊ ಮಾರನೇ ದಿನ ಸಿಕ್ಕಿದ್ರು. ಮಾರನೇ ದಿನ ಸಂಜೆ ಮನೆಗೆ ಹೋಗಿ ರಾಖಿ ಕಟ್ಟಿದ್ವಿ. ನನ್ನ ತಂದಿದ್ರು. ಪ್ರತಿ ವರ್ಷ ಕಟ್ತೀವಿ ನಾವು, ಹೊಸ್ದಾಗಿ ಸ್ಟಾರ್ಟ್ ಮಾಡಿರೋದಲ್ಲ. ನಾನು ಚಿಕ್ಕ ಹುಡುಗಿ, ನಂಗೆ ಬುದ್ಧಿ ಬಂದಾಗಿಂದನೂ ಅಷ್ಟೇ. ಆ ₹1 ರಾಖಿ ಬರ್ತಿತ್ತಲ್ಲ, ಅದನ್ನ ಕಟ್ತಿದ್ದೆ ಮುಂಚೆ. ನಾನೇ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದು ಕಟ್ತಿದ್ದೆ. ಸೊ ಪ್ರತಿ ವರ್ಷ ಕಟ್ತೀನಿ, ಮಿಸ್ ಮಾಡೋದೇ ಇಲ್ಲ. ಸೊ ಇದಿಷ್ಟಾಗಿತ್ತು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ವಿಡಿಯೋ ಮತ್ತು ರಾಖಿ ಹಬ್ಬದ ವಿಡಿಯೋ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ. ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲಾನು ವಿಡಿಯೋ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ನಾಮ ಸ್ಮರಣ ಚೇತನ ದಿವ್ಯ ಚೇತನ ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಹರಿಯಿತು ಕನಕನ ಭಕ್ತಿ ಗಂಗಾ ಜಲ, ಹರಿಯಿತು ಕನಕನ ಭಕ್ತಿ ಗಂಗಾ ಜಲ. ಪಾವನವಾಯಿತು ಮನುಜ ಕುಲ, ಪಾವನವಾಯಿತು ಮನುಜ ಕುಲ. ಮಡಿವಂತರು ಮುಚ್ಚಲು ಕೃಷ್ಣನ ದೇಗುಲ, ಭಗವಂತನೆ ತೆರೆದನು ಬೇರೊಂದು ಬಾಗಿಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್.